ದಾಸರ ಪದಗಳ ನಿರ್ಮಾತೃವಾದ ಭಕ್ತ ಕನಕದಾಸರ 535ನೇ ಜಯಂತಿಯನ್ನ ಆಯೋಜನೆ ಮಾಡಲಾಗಿತ್ತು. 250ಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರು ಕೆಳ ವರ್ಗದಿಂದ ಬಂದಂತವರು. ಕರ್ನಾಟಕ ಶ್ರೀ ಕನಕ ಸೇವಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ಕನಕ ರಕ್ಷಣಾ ವೇದಿಕೆಯ ವತಿಯಿಂದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯಲ್ಲಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ಹೌದು, ಹೀಗೆ ಪೂರ್ಣ ಕುಂಭ ಹೊತ್ತ ತಾಯಂದಿರು ಕನಕ ಜಯಂತಿಯಲ್ಲಿ ಹೆಬ್ಬಗೋಡಿಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿದ್ರು. ದಾರಿಯುದ್ದಕ್ಕೂ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಕಲಾ ತಂಡಗಳು ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಮೆರುಗನ್ನ ನೀಡಿದ್ವು. ಇನ್ನು ಕಾರ್ಯಕ್ರಮಕ್ಕೆ ಆನೇಕಲ್ ಶಾಸಕ ಬಿ ಶಿವಣ್ಣ ಮತ್ತು ಬಿಜೆಪಿ ಮುಖಂಡ, ಬೆಂಗಳೂರು ದಕ್ಷಿಣ ಜಿಲ್ಲಾ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಮತ್ತು 2023 ಆನೇಕಲ್ ಬಿಜೆಪಿಯ ಪ್ರಬಲ ಆಕಾಂಕ್ಷಿಯಾಗಿರುವ ಹುಲ್ಲಳ್ಳಿ ಶ್ರೀನಿವಾಸ್ ಮತ್ತು ಇನ್ನಿತರೆ ಗಣ್ಯರು ಭಾಗಿಯಾಗಿ ಮತ್ತಷ್ಟು ಮೆರುಗನ್ನ ತಂದರು. ಹಾಗೆಯೇ ಇದೇ ಸಂದರ್ಭದಲ್ಲಿ ಆನೇಕಲ್ ಶಾಸಕ ಬಿ ಶಿವಣ್ಣ ಕಾರ್ಯಕ್ರಮದ ಕುರಿತು ತಿಳಿಸಿದ್ದು ಹೀಗೆ. ನಮ್ಮ ಹೆಬ್ಬಗೋಡಿ ಎಲ್ಲ ಯುವಕರು ಕೂಡ ಸೇರಿ ಹಿಂದಿನ 500 ವರ್ಷಗಳ ಹಿಂದಿನ ಕನಕದಾಸು ಈ ಒಂದು ಸಮಾಜ ನ್ಯೂನ್ಯತೆಗಳು, ವಿಶೇಷವಾಗಿ ಜಾತಿ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರಿಗೆ ಅದನ್ನು ಆಡೋದ್ರ ಮುಖಾಂತರ ಅದು ಅವರಲ್ಲಿ ಅರಿವನ್ನು ಮೂಡಿಸಿ ಈ ಜಾತಿ ವ್ಯವಸ್ಥೆ ಅಂಥವರ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ತುಂಬ ಸಂತೋಷ. ಯಾಕೆ ಈ ಜಾತಿ ವ್ಯವಸ್ಥೆ ಯಾವ ಕೆಲಸ ಇರ್ತೈತೆ ಅಷ್ಟೊಂದು ಕೂಡ ನಮ್ಮ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗಿದೆ, ನಿರ್ಮೂಲನೆ ಆಗಬೇಕು. ಇನ್ನು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ರಮೇಶ್ ಮಾತನಾಡಿ ಕಾರ್ಯಕ್ರಮದ ವಿವರಣೆಯನ್ನ ನೀಡಿದ್ದು ಹೀಗೆ. ಎಲ್ಲರಿಗೂ ಭಕ್ತ ಕನಕದಾಸರ 535ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ನೀಡುತ್ತಾ, 5ನೇ ವರ್ಷದ ಆನೇಕಲ್ ತಾಲೂಕು ಹೆಬ್ಬಗೋಡಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಸುಮಾರು 2 ಕಿಲೋಮೀಟರ್ನಿಂದ 2ರಿಂದ 3 ಕಿಲೋಮೀಟರ್ 250 ಜನ ಹೆಣ್ಣು ಮಕ್ಕಳ ಪೂರ್ಣ ಕುಂಭದ ಮೆರವಣಿಗೆ ಹಾಗೂ ವರವಯ್ಯನ ಕುಣಿತ, ಡೊಳ್ಳು ಕುಣಿತ ಹಾಗೂ ಕೋಲಾಟ, ಹೆಣ್ಣು ಮಕ್ಕಳ ಕೋಲಾಟವನ್ನು ವಿಶೇಷವಾಗಿ ಆಯೋಜನೆ ಮಾಡಿ ಈ ಆನೇಕಲ್ ತಾಲೂಕಿನ ಕನಕ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕನಕ ರಕ್ಷಣಾ ವೇದಿಕೆ ವತಿಯಿಂದ ವಿಜೃಂಭಣೆಯಿಂದ ನಡೆದಂಥ ಕನಕದಾಸರ ಜಯಂತ್ಯೋತ್ಸವಕ್ಕೆ ಈ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳು ಒಂದು ಸಹಕಾರವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಒಂದು ಕನಕ ಚಾರಿಟೇಬಲ್ ಟ್ರಸ್ಟು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದೆ. ಟ್ರಸ್ಟಿನ ಉದ್ದೇಶ ಎಲ್ಲರಿಗೂ ಒಂದು ಒಳ್ಳೆಯದಾಗಬೇಕು. ಏನೋ ಬಡ ಮಕ್ಕಳಿಗೆ ಆಗಿರ್ಬೋದು, ವೃದ್ಧರಿಗಾಗಿರ್ಬೋದು, ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟೋದಾಗಿರ್ಬೋದು, ಇಂಥವರಿಗೆ ರಕ್ತದಾನ ಶಿಬಿರವಾಗಿರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಟ್ರಸ್ಟ್ ಮುಖಾಂತರ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಸೇರಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಇನ್ನೂ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರು ಈ ಒಂದು ಟ್ರಸ್ಟಿಗೆ ತಮ್ಮ ಬಲ ಇರಲಿ, ಎಲ್ಲರೂ ಒಂದು ಶಕ್ತಿ ಕೊಡಲಿ, ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಈ ಟ್ರಸ್ಟನ್ನು ಮುನ್ನಡೆಸೋಣ ಅಂತ ಹೇಳುತ್ತಾ, ಮತ್ತೊಮ್ಮೆ ಆನೇಕಲ್ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳಿಗೆ ಈ ಕಾರ್ಯಕ್ರಮವನ್ನು ಸಕ್ಸಸ್ವಾಗಿ ಒಂದು ಒಳ್ಳೆಯ ರೀತಿ ನಡೆಸಿಕೊಟ್ಟಿರುವುದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಟ್ರಸ್ಟ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ಪ್ರದೇಶ ಯುವ ಕುರುಬರ ಸಂಘದ ರಾಜ್ಯಾಧ್ಯಕ್ಷರಾದ ಬಿಎಂ ಪಾಟೀಲ್ ಮಾತನಾಡಿ, ಇಂದು ನಾವೆಲ್ಲ ಜಾತ್ಯತೀತವಾಗಿ ಸೇರಿ ಒಟ್ಟಾಗಿ ಹಬ್ಬವನ್ನ ಆಚರಣೆ ಮಾಡುತ್ತಿದ್ದೇವೆ ಎಂದು ಕನಕ ಜಯಂತಿಯ ಕುರಿತು ಮಾತನಾಡಿದ್ದು ಹೀಗೆ. ಇವತ್ತೇನೋ 535ನೇ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ಚಾರಿಟೇಬಲ್ ಟ್ರಸ್ಟು ಮತ್ತು ಕುರುಬ ಸಂಘದ ಎಲ್ಲ ಯುವಕರು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರ್ತಕ್ಕಂಥ ಈ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿಯವರು, ಪದ್ಮಣ್ಣನವರು, ವಿಶೇಷವಾಗಿ ಬಚ್ಚಳ್ಳಿ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸೂಕ್ತವಾದ ಭದ್ರತೆಯನ್ನು ಒದಗಿಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ತಕ್ಕಂಥ ನನಗೆ ಬಹಳ ಖುಷಿ ತಂದಿದೆ. ಯಾಕಂತಂದ್ರೆ ಬೆಳಗ್ಗೆಯಿಂದ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ನೀವು ಬಹುಶಃ ನೋಡಿರ್ಬೋದು, ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಆನೇಕಲ್ ಶಿವಣ್ಣರವರು ಬಂದು ಆಗಮಿಸಿ ಇಲ್ಲಿ ತಮ್ಮ ಅನುದಾನದ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಕನಕ ಜಯಂತಿ ಅವರು ಕೇವಲ ಕುರುಬ ಸಮುದಾಯಕ್ಕೆ ಸೀಮಿತರಲ್ಲ, ಜಾತ್ಯತೀತವಾಗಿ ಅವರು ಏನು ಇವತ್ತು ಅವರ ತತ್ವವನ್ನು ಕುಲವೆಂದು ಒಡೆದಾಡಿದರ ಕುಲವನ್ನಲ್ಲೇ ಏನಾದರೂ ಬಲ್ಲಿರ ಅಂತೇಳಿ
ಇವತ್ತು ಎಲ್ಲರೂ ಜಾತ್ಯತೀತವಾಗಿ ನಾವೆಲ್ಲ ಸೇರಿ ಇವತ್ತು ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಇವತ್ತೊಂದು ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ವ್ಯಕ್ತಿ ಪ್ರದರ್ಶನ ಅಂತಲ್ಲ, ಇದು ನಾನು ಮೊದಲೇ ಹೇಳಿದೆ, ಕನಕದಾಸರು ಜಾತ್ಯತೀತವಾಗಿ ಇರ್ತಕ್ಕಂತಿರೋರು. ಇವತ್ತು ಬಂದಿರೋದು ಶಿವಣ್ಣವರು ನಮ್ಮ ಜಾತಿಯವರಲ್ಲ, ಆದರೂ ಕೂಡ ಅವರು ಕನಕದಾಸರ ಅಭಿಮಾನ ಥರನೇ ಬಂದಿದ್ದಾರೆ. ಈ ಕ್ಷೇತ್ರದ ಜನಪ್ರಿಯ ಶಾಸಕರು. ಇವತ್ತು ಕುರುಬರು ಎಲ್ಲೇ ಇದ್ದರೂ ಕೂಡ ನಿರ್ಣಾಯಕ ಪಾತ್ರ ಮಾತ್ರ ನಿರ್ವಹಿಸ್ತಾರೆ ಅಂತಕ್ಕಂಥ ಮಾತನ್ನ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.